ನಮ್ಮಲ್ಲಿ 3 ಕೇಂದ್ರ ಇದೆ. ಒಂದು ಹೆಡ್, ಒಂದು ಹಾರ್ಟ್, ಒಂದು ಬೀಯಿಂಗ್ ಇನ್ಸೈಡ್. ಒಂದಕ್ಕಿಂತ ಒಂದು ಸೂಕ್ಷ್ಮ. ಇದು ಹೆಡ್ಡು ಸ್ಥೂಲ, ಇದು ಸೂಕ್ಷ್ಮ. ಅದು ಒಳಗಡೆದು ಇನ್ನೂ ಸೂಕ್ಷ್ಮ. ಈ ತಲೆಯಲ್ಲೇ ಬರೀ ಈ ಸೆಂಟ್ರಲ್ಲೇ ಕೆಲಸ ಮಾಡ್ತಿರ್ತಾರೆ ತುಂಬ ಜನ. ತಲೆಯಲ್ಲೇ ಎಷ್ಟೊಂದು ಶಕ್ತಿ ಎಲ್ಲ ಅಲ್ಲೇ ಬ್ಲಾಕ್ ಆಗಿಬಿಟ್ಟಿದೆ. ನಾ ಹೇಳೋದು ಇಲ್ಲಿಂದ ಸ್ವಲ್ಪ ಬಿಡಿ, ಫ್ಲೋ ಆಗಲಿ, ಚಾನಲ್ ಓಪನ್ ಮಾಡಿ, ಶಿಫ್ಟ್ ಯುವರ್ ಥಾಟ್ ಟು ಯುವರ್ ಹಾರ್ಟ್. ಯಾಕೆ? ಇದು ಮಿಡ್ವೇ ನಿಮ್ಮ ಬೀಯಿಂಗ್ ಹೋಗೋಕ್ಕೆ. ಇನ್ನೊಂದು ಸೆಂಟರ್, ದ ಒರಿಜಿನಲ್ ಸೆಂಟರ್ಗೆ ಹೋಗೋಕ್ಕೆ. ಇವಾಗ ಇಲ್ಲಿದ್ದೀರಾ, ತುಂಬ ಯೋಚನೆ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಬಂದು ಒಳಗೆ ಹೋಗಬೇಕು. ಇಟ್ಸ್ ಅ ಮಿಡ್ವೇ. ಹಾರ್ಟ್ ಈಸ್ ಅ ಮಿಡ್ವೇ ಬಿಟ್ವೀನ್ ಹೆಡ್ ಆ್ಯಂಡ್ ಬೀಯಿಂಗ್. ಇಲ್ಲಿ ಬರೀ ಪ್ರಶ್ನೆ, ಉತ್ತರ ಇಲ್ಲ. ಅದೇ ಇದು ಉತ್ತರ ಕೊಡುತ್ತೆ. ವರ್ಲ್ಡ್ ಆಫ್ ಫಿಲಾಸಫಿ, ದಿಸ್ ಈಸ್ ಅ ವರ್ಲ್ಡ್ ಆಫ್ ಫೂಲ್ಸ್. ಇದು ಬಿಲೋ ದಿಸ್ ಈಸ್ ಅ ವರ್ಲ್ಡ್ ಆಫ್ ಫೀಲಿಂಗ್. ಇಟ್ಸ್ ಅ ವರ್ಲ್ಡ್ ಆಫ್ ಪೊಯಿಟ್ಸ್, ವರ್ಲ್ಡ್ ಆಫ್ ಆರ್ಟಿಸ್ಟ್. ಅಬ್ಸರ್ವ್ ಮಾಡಿದ್ದೀರಾ? ಫಿಲಾಸಫರ್ಸ್ ಕ್ವಶನ್ ಕೇಳ್ತಾರೆ, ಪೊಯಿಟ್ಸು ಉತ್ತರ ಕೊಡ್ತಾರೆ. ಆಲ್ ಪೊಯಿಟ್ರಿ ಈಸ್ ಆನ್ಸರ್. ಇಲ್ಲಿ ಯಾವುದು ಕ್ವಶನ್ ಮಾರ್ಕೇ ಇಲ್ಲ. ನೋ ಪೊಯಿಟ್ರಿ ಹ್ಯಾಸ್ ಕ್ವಶನ್ ಮಾರ್ಕ್. ಆನ್ಸರ್, ಹಾರ್ಟ್ ಆನ್ಸರ್ಸ್. ಇಲ್ಲಿ ವರ್ಲ್ಡ್ ಆಫ್ ಫೀಲಿಂಗ್ ಬನ್ನಿ. ಮೊದಲು ನಿಮಗೆ ವಿಸ್ಡಮ್ ಶುರು ಆಗುತ್ತೆ, ಬಟ್ ಸ್ಟಿಲ್ ಪೂರ್ತಿ ಹೋಗಿಲ್ಲ. ಅಲ್ಲಿ ಒಂದೊಂದು ಸತಿ ಮೇಲೆ ಹೊಟ್ಟೋಗ್ಬೋದು. ಯಾರಾದರೂ ಕೆದಕಿದ್ರೆ ಮೇಲೆ ಹೊಟ್ಟೋಗ್ತೀರ. ವೆನ್ ಯು ವಾಂಟ್ ಟು ಗೋ ಟು ಯುವರ್ ಬೀಯಿಂಗ್, ಸಣ್ಣದೊಂದು ದಾರಿ ಇದೆ ಒಳಗಡೆ. ಅದು ಯು ಶುಡ್ ಹ್ಯಾವ್ ಎ ಕ್ಲಿಯರ್ ಇನ್ಸೈಟ್. ಆಳವಾದ ಸೂಕ್ಷ್ಮವಾಗಿ ಒಂದು ದೃಷ್ಟಿ ಇದೆ. ಇನ್ಸೈಟ್ ಈಸ್ ಕ್ಲಿಯರ್. ನಿಮಗೆ ಆನ್ಸರು ಬೇಡ, ಕ್ವೆಶ್ಚನು ಬೇಡ. ಫಿಲಾಸಫರು ಕ್ವಶನ್ ಮಾಡ್ತಾನೆ, ಪೊಯೆಟ್ ಉತ್ತರ ಕೊಡ್ತಾನೆ, ಆದರೆ ಗುರು ಒಳಗೆ ಕರ್ಕೊಂಡು ಹೋಗ್ತಾನೆ. ಗುರು ಹತ್ರ ಬಂದರೆ ನಿಮ್ಮ ಕ್ವಶನ್ನು ಆನ್ಸರು ಏನಿಲ್ಲ. ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕ್ವಶನಿಂಗ್. ಇಂಟ್ರೆಸ್ಟ್ ಇಲ್ಲ, ಆನ್ಸರ್ನಲ್ಲೂ ಇಂಟ್ರೆಸ್ಟ್ ಇಲ್ಲ. ದ ಹೋಲ್ ವರ್ಕ್ ಹಿ ಡಿಸ್ಟ್ರಾಯ್ಸ್. ಹೀಲ್ ಮೇಕ್ ಯು ಎಂಟಿ. ಬಿಡ್ರಿ ನಿಮ್ಮ ಕ್ವಶನ್ ಆನ್ಸರ್ ಎಲ್ಲ. ಒಂದು ಸತಿ ಇನ್ಸೈಟಲ್ಲಿ ನೋಡಿ, ನೀವು ಎಷ್ಟು ಇನ್ನೋಸೆಂಟ್ ಆಗಿರ್ತೀರ. ಎಲ್ಲ ನಿಮಗೆ ಸಿಕ್ಕಿರುತ್ತೆ. ಎಲ್ಲ ನಿಮ್ಮೊಳಗೆ ಇದೆ. ಪ್ರಶ್ನೆ ಉತ್ತರ ಎಲ್ಲ